ಮೊನ್ನೆ ತಾನೇ ಹೇಳಿದೆ ಈ ಡಿಸೆಂಬರ್ ಬೇರೆ ಲ್ಯಾಂಗ್ವೇಜ್ ಸಿನಿಮಾಗಳಿಗೆ ಸ್ವಲ್ಪ ಕಷ್ಟ ಅಂತ. ಆದ್ರೆ ಈ ಡಿಸೆಂಬರ್ ಕನ್ನಡ ಚಿತ್ರರಂಗದ ಪಾಲ್ಗೆ ಮಾತ್ರ ಹಿಸ್ಟಾರಿಕಲ್ ದಿನ ಆಗುತ್ತೆ. ಅದಂತೂ ಸತ್ಯ. ಯಾಕೆ ಅಂತ ಕೇಳ್ತೀರಾ? ಕನ್ನಡ ಚಿತ್ರರಂಗದ ದಿಗ್ಗಜರ ಸಿನಿಮಾಗಳು ರಿಲೀಸ್ ಆಗ್ತಿವೆ ಈ ಡಿಸೆಂಬರ್ 2025ಗೆ. ಕಿಚ್ಚ ಸುದೀಪ್ ಅವರ ಮಾರ್ಕ್ ಸಿನಿಮಾ ಆಗಿರ್ಬೋದು, ಡಿ ಬಾಸ್ ದರ್ಶನ್ ಅವರ ಡೆವಿಲ್, ಅದೇ ರೀತಿ ರಿಯಲ್ ಸ್ಟಾರ್ ಉಪೇಂದ್ರ, ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್, ರಾಜ್ ಬಿ ಶೆಟ್ಟಿ, ಈ ಮೂವರು ಸ್ಟಾರ್ಸ್ ಜೊತೆಗೆ ನಟಿಸಿರುವಂತಹ 45 ಸಿನಿಮಾ. ಅಂದ್ರೆ ಈ ಎಲ್ಲ ಸ್ಟಾರ್ಸ್ ಒಂದೇ ಮಂತ್ ಅಲ್ಲಿ ಬರ್ತಿರೋದು ನಿಜಕ್ಕೂ ಒಂದು ವಿಶೇಷ ಅಂತಾನೆ ಹೇಳ್ಬೋದು. ಹಾಗಾಗಿ ಈ ಡಿಸೆಂಬರ್ ಮಾತ್ರ ಕನ್ನಡ ಚಿತ್ರರಂಗಕ್ಕೆ ಮರೆಯಲಾಗದ ತಿಂಗಳಾಗಬಹುದು ಅನ್ನೋದು ನಮ್ಮ ಲೆಕ್ಕಾಚಾರ. ಕಿಚ್ಚ ಸುದೀಪ್ ಅವರ ಮಾರ್ಕ್ ಸಿನಿಮಾ ಡಿಸೆಂಬರ್ 25ಗೆ ರಿಲೀಸ್ ಆಗ್ತಿದೆ. ಇತ್ತೀಚೆಗೆ ಮಾರ್ಕ್ ಟೀಸರ್ ರಿಲೀಸ್ ಆಗಿ ಸಂಚಲನ ಮೂಡಿಸಿತ್ತು. ಯಾರು ಊಹೆ ಮಾಡಿರ್ಲಿಲ್ಲ ಕಿಚ್ಚನ ಎಂಟ್ರಿ ಈ ತರ ಇರ್ಬೋದಂತ. ಸುದೀಪ್ ಅವರ ಸ್ಟೈಲಿಶ್ ಆಕ್ಷನ್ಗೆ ಸೌತ್ ಸಿನಿ ದುನಿಯಾ ಶಾಕ್ ಆಗ್ಬಿಟ್ಟಿತ್ತು. ಹಾಗಾಗಿ ಮಾರ್ಕ್ ಸಿನಿಮಾ ಬಗ್ಗೆ ಸಿಕ್ಕಾಪಟ್ಟೆ ಎಕ್ಸ್ಪೆಕ್ಟೇಷನ್ಸ್ ಇದೆ. ಜೊತೆಗೆ ಏರ್ಟೆಲ್ ನೊಂದಿಗೆ ಕೂಡ ಕೊಲಾಬರೇಷನ್ ಆಗಿದೆ. ಒಟ್ನಲ್ಲಿ ಮಾರ್ಕ್ ಬೇಟೆ ಭರ್ಜರಿಯಾಗಿರುತ್ತೆ. ಅದೇ ರೀತಿ ದರ್ಶನ್ ಅವರ ಡೆವಿಲ್ ಸಿನಿಮಾದಲ್ಲಿ ರಿಲೀಸ್ ಆದಂತಹ ಎಲ್ಲಾ ಸಾಂಗ್ಸ್ ಕೂಡ ಒಂದು ರೇಂಜ್ಗೆ ಹಿಟ್ ಆಗಿವೆ. ಅದರಲ್ಲೂ ಡಿ ಬಾಸ್ ದರ್ಶನ್ ಅವರು 2 ವರ್ಷದ ನಂತರ ಬರ್ತಿದ್ದಾರೆ. ಹಾಗಾಗಿ ಅಭಿಮಾನಿಗಳಿಗೆ ಕೂಡ ತುಂಬಾನೇ ಎಕ್ಸ್ಪೆಕ್ಟೇಷನ್ಸ್ ಇದೆ. ಡೆವಿಲ್ ಸಿನಿಮಾ ರಿಲೀಸ್ ಡೇಟ್ ಚೇಂಜ್ ಆಗಿದೆ. ಒಂದು ದಿನ ಮುಂಚಿತವಾಗಿ ಅಂದ್ರೆ ಡಿಸೆಂಬರ್ 11ಕ್ಕೆ ರಿಲೀಸ್ ಆಗ್ತಿದೆ. ಇನ್ನು 45 ಸಿನಿಮಾ ಸಂಗೀತ ನಿರ್ದೇಶಕ ಅರ್ಜುನ್ ಜನ್ಯ ಅವರು ಮೊದಲ ಬಾರಿಗೆ ನಿರ್ದೇಶನ ಅಖಾಡಕ್ಕೆ ಇಳಿದಿರುವಂತಹ ಮಲ್ಟಿ ಸ್ಟಾರರ್ ಸಿನಿಮಾ. ಇದು ಒಂದು ವಿಭಿನ್ನ ಕಥಾಹಂದರ ಹೊಂದಿರುವ ಸಿನಿಮಾ ಅಂತಾನು ಹೇಳ್ಬಹುದು. ವಿಶೇಷ ಅಂದ್ರೆ ಈ ಸಿನಿಮಾದಲ್ಲಿ 3 ವಿಭಿನ್ನ ಟ್ಯಾಲೆಂಟ್ಸ್ ಇರುವಂತಹ ನಟರು ಆಕ್ಟ್ ಮಾಡಿದ್ದಾರೆ. ಒಂದು ಕಡೆ ಶಿವಣ್ಣ ಆಕ್ಟಿಂಗ್, ಡ್ಯಾನ್ಸ್ ಅಂತ ಬಂದ್ರೆ ಫುಲ್ ಎನರ್ಜೆಟಿಕ್ ಅಂತಾನೆ ಹೇಳ್ಬಹುದು. ಮತ್ತೊಂದು ಕಡೆ ಉಪ್ಪಿ ಅವರು, ಇವರ ಬಗ್ಗೆ ಹೇಳುವುದೇ ಬೇಡ, ಇಡೀ ಇಂಡಿಯಾಗೆ ಗೊತ್ತು ಇವರ ಡೈರೆಕ್ಷನ್ ಬಗ್ಗೆ, ಇವರ ಪರ್ಫಾರ್ಮೆನ್ಸ್ ಬಗ್ಗೆ. ಇನ್ನು ರಾಜ್ ಬಿ ಶೆಟ್ಟಿ ನೋಡ್ಲಿಕ್ಕೆ ಸಿಂಪಲ್ ಆಗಿರ್ತಾರೆ, ಆದ್ರೆ ವೆರಿ ಟ್ಯಾಲೆಂಟೆಡ್ ಮನುಷ್ಯ. ಈ ಮೂವರನ್ನ ಒಂದೇ ಸಿನಿಮಾದಲ್ಲಿ ತಂದಿರುವುದು ನಿಜಕ್ಕೂ ಅರ್ಜುನ್ ಜನ್ಯ ಅವರಿಗೆ ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಇದರ ಜೊತೆಗೆ ಟೈಗರ್ ವಿನೋದ್ ಪ್ರಭಾಕರ್ ನಟನೆಯ KM ಚೈತನ್ಯ ನಿರ್ದೇಶನದ ಬಲರಾಮನ ದಿನಗಳು, ಈ ಸಿನಿಮಾ ಕೂಡ ಡಿಸೆಂಬರ್ ರಿಲೀಸ್ ಅಂತ ಟಾಕ್ ಇದೆ. ಒಟ್ನಲ್ಲಿ ಈ ವರ್ಷದ ಡಿಸೆಂಬರ್ ಕನ್ನಡ ಚಿತ್ರರಂಗಕ್ಕೆ ಹಬ್ಬದ ವಾತಾವರಣ ಕ್ರಿಯೇಟ್ ಮಾಡೋದಂತೂ ಗ್ಯಾರಂಟಿ. ಇದಿಷ್ಟು ಇವತ್ತಿನ ಟಾಪಿಕ್. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಮ್ಮ ಕನ್ನಡ ಸಿನಿಮಾಗಳಿಗೆ ಹೆಚ್ಚು ಸಪೋರ್ಟ್ ಮಾಡಿ ಗೈಸ್.